ಈ ದೀಪಾವಳಿಯು ನಿಮಗೆ ಒಳಿತನ್ನು ಮಾಡಲಿ. ಕೃಷಿ ವಿಚಾರ. ಹೈನು ಬೆಳೆಯು ಉತ್ತಮವಾಗಿರುತ್ತದೆ. ಫಸಲುಗಳು ಚೆನ್ನಾಗಿ ಫಲಿಸುತ್ತವೆ. ಸಾಮಾನ್ಯವಾಗಿ ಕೃಷಿಕರ ಆದಾಯ ಸ್ವಲ್ಪ ಹೆಚ್ಚಾಗುತ್ತದೆ. ರಾಜ್ಯ ವಿಚಾರ. ರಾಜಕಾರಣಿಗಳಲ್ಲಿ ಅಪನಂಬಿಕೆ ಮೂಡುತ್ತದೆ. ರಾಜ್ಯದಲ್ಲಿ ರಾಜಕೀಯ ಸ್ಥಿರತೆಯ ಬಗ್ಗೆ ಚಿಂತೆ ಕಾಡುತ್ತದೆ. ಕೆಲವೊಂದು ರಾಜಕೀಯ ಮೇಲಾಟಗಳು ಸಹ ನಡೆಯುತ್ತವೆ. ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನವಿರುವುದಿಲ್ಲ. ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಬಾಧಿಸಬಹುದು. ಸ್ವಲ್ಪ ಮಟ್ಟಿನ ಪ್ರಕೃತಿಯ ಮುನಿಸು, ಪ್ರಕೃತಿ ವಿಕೋಪಗಳನ್ನು ಸಹ ಕಾಣಬಹುದು. ಕೋಮು ಕಲಹಗಳನ್ನು ಅಲ್ಲಲ್ಲಿ ಕಾಣಬಹುದು. ರಾಷ್ಟ್ರ ವಿಚಾರ. ಎದುರಾದ ಮತ್ತು ಎದುರಾಗಬಹುದಾದ ರಾಜಕೀಯ ಸಂಕಷ್ಟಗಳನ್ನು ಎದುರಿಸುವ ಧೈರ್ಯ ನಾಯಕರುಗಳಿಗಿರುತ್ತದೆ. ರಾಜಕೀಯ ಸ್ಥಿರತೆ ಇದ್ದು ರಾಷ್ಟ್ರದ ಗೌರವ ಹೆಚ್ಚುತ್ತದೆ. ಎಲ್ಲೆಡೆ ಮಾನ್ಯತೆಯನ್ನು ಪಡೆಯುವ ಅವಕಾಶಗಳಿವೆ. ಅಭಿವೃದ್ಧಿಯತ್ತ ದಾಪುಗಾಲು ಹಾಕುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಯು ಉತ್ತಮವಾಗುತ್ತಾ ಹೋಗುತ್ತದೆ. ಔಷಧ ಉತ್ಪಾದನೆ ಮತ್ತು ವಿತರಣೆಯಲ್ಲಿ ಸಾಕಷ್ಟು ಮುನ್ನಡೆಯನ್ನು ಸಾಧಿಸಬಹುದು. ಗಡಿಗಳಲ್ಲಿ ಶತ್ರುಗಳ ಕಾಟ ಸ್ವಲ್ಪ ಮಟ್ಟಿಗೆ ಇರುತ್ತದೆ. ಶತ್ರುಗಳನ್ನು ಮಣಿಸುವ ಶಕ್ತಿ ಸಹ ಇರುತ್ತದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಹೊಸ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಹಿರಿಯ ರಾಜಕಾರಣಿಗಳು ತಮ್ಮ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಗಮನ ಕೊಡುವುದು ಅತಿ ಅಗತ್ಯ.